ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ, ಯೋಗೀಶ್ವರ, ಯಾಜ್ಞವಲ್ಕ ಶುಕ್ಲ ಯಜುರ್ವೇದ, ಕಣ್ವಮಠ ಪರಂಪರೆಯ ಶ್ರೀಮದ್ ಕಣ್ವಮಠ ಮೂಲ ಸಂಸ್ಥಾನದ ವೀರಘಟ್ಟ ಶ್ರೀ ವಿದ್ಯಾಭಾಸ್ಕರ ತೀರ್ಥ ಪಾದಂಗಳವರ ಕರಕಮಲ ಸಂಜಾತರಾದ ಶ್ರೀ 1008 ಶ್ರೀ ವಿದ್ಯಾಕವಿರಾಜ ತೀರ್ಥ 9 ಶ್ರೀ ಪಾದಂಗಳವರ 7ನೇ ಚಾತುರ್ಮಾಸ್ಯ ಮಹೋತ್ಸವವು ಪಟ್ಟಣದಲ್ಲಿ ಜರುಗಲಿದೆ ಎಂದು ಚಾತುರ್ಮಾಸ್ಯ ಸೇವಾ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಅನಿಲಕುಮಾರ್ ಕುಲಕರ್ಣಿ, ಗುಂಡಭಟ್ ಜೋಶಿ, ಬಾಪುರಾವ ದೇಸಾಯಿ ಹೇಳಿದರು. ವಿಜೇಂದ್ರ ಪಾನ್ ಶಾಪ್ ಒಮ್ಮೆ ಭೇಟಿ ಕೊಡಿ. ಮಂಗಳವಾರರಂದು ಈ ಚಾತುರ್ಮಾಸ್ಯ ವಿಷಯ ಕುರಿತು ಪತ್ರಿಕಾ ಪ್ರಕಟಣೆ ನೀಡಲು ಸ್ಥಳೀಯ ಮಾರುತಿನಗರದಲ್ಲಿರುವ ಶಿವ ಚಿದಂಬರ ದೇವಸ್ಥಾನದಲ್ಲಿ ಏರ್ಪಡಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಕಾರ್ಯಕ್ರಮಗಳ ಪಟ್ಟಿಯ ಕುರಿತು ವಿವರಿಸುತ್ತಿದ್ದ ಅವರು 45 ದಿನಗಳು ಚಾತುರ್ಮಾಸ್ಯ ಮಹೋತ್ಸವ ಕಾರ್ಯಕ್ರಮಗಳು ಇದೇ ಶಿವ ಚಿದಂಬರ ದೇವಾಲಯದಲ್ಲಿ ಜರುಗಲಿದ್ದು ಶ್ರೀ ವಿದ್ಯಾಕವಿರಾಜ ತೀರ್ಥ ಶ್ರೀ ಪಾದಂಗಳವರ 7ನೇ ಚಾತುರ್ಮಾಸ್ಯ ಕಾರ್ಯಕ್ರಮ 58 ಇದಾಗಿದೆ ಸೊನ್ನೆದರು. ವರ್ಷಗಳ ಹಿಂದೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ಪ್ರಪ್ರಥಮವಾಗಿ ಶ್ರೀವಿದ್ಯಾತ ಫೋನಿಧಿ ತೀರ್ಥ ಶ್ರೀಪಾದಂಗಳು ಕಣ್ವಮಠದ ಪೀಠಾಧಿಪತಿಗಳು ಕಿಲ್ಲಾಗಲ್ಲಿಯ ಖಾದಿ ಗ್ರಾಮೋದ್ಯೋಗ ಚರಕದ ಕೋಣೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತೆಂದರು. ಹೋಟೆಲ್ ಕೀರ್ತಿಸಾಗರ್, ಬಸ್ ಸ್ಟ್ಯಾಂಡ್ ಹತ್ತಿರ ಮುದ್ದೇಬಿಹಾಳ. ಚಾತುರ್ಮಾಸದ ಅವಧಿಯಲ್ಲಿ ಪ್ರತಿದಿನ ವಿಶೇಷ ಪೂಜೆ, ಹಸ್ತೋದಕ ಸೇವೆ, ತೀರ್ಥಪ್ರಸಾದ, ಶ್ರೀಗಳ ಪಾದಪೂಜೆ, ಸಂಸ್ಥಾನ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಭಕ್ತರಿಗೆ ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ. ಪಟ್ಟಣದ ಎಲ್ಲಾ ವಿಪ್ರ ಸಮಾಜದವರು ಮಾತ್ರವಲ್ಲದೆ ಸಮಸ್ತ ಹಿಂದೂ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಚಾತುರ್ಮಾಸವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಚಂದ್ರಕಾಂತ ಕುಲಕರ್ಣಿ, ವಿನಾಯಕರಾವ ಕುಲಕರ್ಣಿ, ಡಿ.ಜಿ. ಕುಲಕರ್ಣಿ ಮಾತನಾಡಿ, ಚಾತುರ್ಮಾಸದ ಅಂಗವಾಗಿ ವಿದ್ವಾಂಸರು ಹಾಗೂ ಪಂಡಿತರ ಪ್ರವಚನಗಳು, ಸಂಗೀತ ಸೇವೆ, ಭಜನೆ, ಕೋಲಾಟ ಸೇರಿದಂತೆ ಹಲವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರತಿನಿತ್ಯವೂ ಧಾರ್ಮಿಕ ಧರ್ಮ ಸಭೆ, ಉಪನ್ಯಾಸ ಶ್ರೀಗಳಿಂದ ಜರುಗುತ್ತವೆ ಎಂದು ತಿಳಿಸಿದರು. ಆಗಸ್ಟ್ 8 ಬುಧವಾರದಂದು ಯಲಗೂರು ಕೃಷ್ಣಾ ನದಿಯಲ್ಲಿ ಶ್ರೀಗಳವರಿಂದ ದಂಡೋದಕ ಸ್ನಾನ ನಂತರ ಮುದ್ದೇಬಿಹಾಳ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಭವ್ಯ ಪುರಪ್ರವೇಶ ಶೋಭಾಯಾತ್ರೆ ಶಿವಚಿದಂಬರ ದೇವಾಲಯದವರೆಗೆ ಜರುಗುತ್ತದೆ. ನಂತರ ಶ್ರೀಗಳಿಂದ ಚಾತುರ್ಮಾಸ್ಯ ಸಂಕಲ್ಪ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ. ಮುದ್ದೇಬಿಹಾಳ ಸಮಸ್ತ ವಿಪ್ರ ಸಮಾಜ ಹಾಗೂ ಶಿವ ಚಿದಂಬರೇಶ್ವರ ದೇವಾಲಯ ಚಾತುರ್ಮಾಸ್ಯ ಸೇವಾ ಸಮಿತಿಯ ಸಹಯೋಗದೊಂದಿಗೆ ಈ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಮಸ ಭಕ್ತಾದಿಗಳು ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಾಸುದೇವ ಸಾಲೋಡಗಿ, ಸುಭಾಷ್ ಕುಲಕರ್ಣಿ, ಸುರೇಶ ಕುಲಕರ್ಣಿ, ಪುಟ್ಟು ಕುಲಕರ್ಣಿ, ದಿನೇಶ ದೇಶಪಾಂಡೆ, ಶ್ರೀಧರ ದೇಶಪಾಂಡೆ, ಪ್ರದೀಪ ಕುಲಕರ್ಣಿ, ಹಣಮಂತರಾವ ಕುಲಕರ್ಣಿ, ಗುಂಡಭಟ್ ಜೋಶಿ, ಕೃಷ್ಣಾಜಿ ಕುಲಕರ್ಣಿ, ಪ್ರಶಾಂತ ಸರಾಫ್, ಪ್ರಕಾಶ ದೇಶಪಾಂಡೆ, ಸುಹಾಸ್ ದೇಶಪಾಂಡೆ ಉಪಸ್ಥಿತರಿದ್ದರು.